ಪಠನ ಮಾಡಲಿದ್ದೇವೆ. ಭಕ್ತಕುಲಕೋಟಿಯ ಉದ್ಧಾರಕ್ಕಾಗಿ ಜನಸಾಮಾನ್ಯರಿಗೆ ಜ್ಞಾನದ ಬೆಳಕು ತೋರಿಸಿ ಅವರನ್ನು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸುವುದಕ್ಕಾಗಿ ಅವರೆಲ್ಲರ ಜೀವನದಲ್ಲಿ ಭಗವತ್ ನಾಮ ಅರಳಿಸಿ ಅವರ ಜೀವನ ಪಾವನಗೊಳಿಸುವುದಕ್ಕಾಗಿ ಸಂತ ಜ್ಞಾನದೇವ, ಸಂತ ನಾಮದೇವ, ಸಂತ ಏಕನಾಥ, ಸಂತ ತುಕಾರಾಮ, ಸಮರ್ಥ ರಾಮದಾಸರು, ಬುದ್ಧ, ಬಸವ, ಮಹಾವೀರ ಆದಿ ಅನೇಕ ಸದ್ಗುರುಗಳು, ಮಹಾತ್ಮರು, ಸಾಧು ಸತ್ಪುರುಷರ ಶರಣರ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿದ ಭಗವಂತನಿಗೆ ಹಾಗೂ ಆ ಮಹಾತ್ಮರ ಬೋಧೆಯ ಬೆಳಕನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಪವಿತ್ರಾತ್ಮರನ್ನಾಗಿ ಜಾಗೃತಿ ಮಾಡುತ್ತಿರುವ ಎಲ್ಲ ಸಜ್ಜನರಿಗೂ ಬಳಗಕ್ಕೆ ಈ ಚೈತನ್ಯ ರೂಪಿ ತುಕಾರಾಮ ಚೈತನ್ಯವನ್ನು ಭಕ್ತಿಪೂರ್ವಕ ಸಮರ್ಪಿಸಲಾಗಿದೆ. ಶ್ರೀ ಗಣೇಶಾಯ ನಮಃ. ಶ್ರೀರಾಮ ಸಂತ ಶಿರೋಮಣಿ ವಂಶದ ಪರಿಚಯ. ವಿಭಾಗ 1, ಅಧ್ಯಾಯ 1. ಪಾಂಡುರಂಗನ ಭಕ್ತಿ ಪರಂಪರೆಯ ಪರಿಚಯ. ಅರ್ಜುನ, ಯಾವಾಗ ಧರ್ಮಗ್ಲಾನಿಯಾಗಿ ಅಧರ್ಮವು ವಿಜೃಂಭಿಸುವುದೋ ಆವಾಗ ನಾನು ಅವತರಿಸುತ್ತೇನೆ. ಸಾಧು ಸಂತರನ್ನು ರಕ್ಷಿಸಲು, ದುಷ್ಟ ಕೃತ್ಯಗಳನ್ನು ದಮನ ಮಾಡಲು, ಶಿಕ್ಷಿಸಲು ಯುಗಯುಗಗಳಲ್ಲಿ ಜನ್ಮ ತಾಳುತ್ತೇನೆ. ದಿವ್ಯ ಚೈತನ್ಯ ಮೂರ್ತಿಯಾಗಿ ಅವತರಿಸಿ ಅಧರ್ಮವನ್ನು ನಿರ್ಮೂಲಗೊಳಿಸಿ ಸುಧರ್ಮವನ್ನು ನೆಲೆಗೊಳಿಸುತ್ತೇನೆ, ಜಾಗೃತಗೊಳಿಸುತ್ತೇನೆ ಎಂದು ಗೀತೆಯಲ್ಲಿ ವಚನ ಕೊಟ್ಟಿರುವಂತೆ ಭಗವಂತ ಈ ಭರತ ಭೂಮಿಯಲ್ಲಿ ಅನೇಕ ಬಾರಿ ಅವತರಿಸಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಭಕ್ತರನ್ನು ಕೂಡ ಈ ಕಾರ್ಯದಲ್ಲಿ ಬಳಸಿಕೊಂಡಿದ್ದಾನೆ. ರಾಮಕೃಷ್ಣಾದಿ ಅವತಾರಗಳು ಅಸುರಿ ಶಕ್ತಿಗಳನ್ನು ನಿರ್ಮೂಲಗೊಳಿಸಲು ನಿರತವಾಗಿದ್ದವು. ಮುಂದೆ ಅದೇ ಭಗವಂತನು ಈ ಭೂಮಿಯಲ್ಲಿ ಶಾಂತಿ, ಪ್ರೇಮ, ಸದ್ಭಾವಗಳು ಬೆಳೆಯಲು, ಜಗದ ಜನತೆ ಸದಾ ಸುಖದಲ್ಲಿರಲು ಭಕ್ತಿ ಮಾರ್ಗವನ್ನು ಬಳಕೆಗೆ ತಂದನು. ಭಗವಂತನು ತಾನು ಸ್ವತಃ ಜ್ಞಾನದೇವ, ಏಕನಾಥ ಎಂಬ ಅವತಾರ ತಾಳಿ ಭಕ್ತ ಜಾಗೃತಿಗೆ ಮುಂದಾಗಿ ನಿಂತನು. ಜೊತೆಗೆ ತನ್ನ ಭಕ್ತರನ್ನು ಕೂಡ ಈ ಕಾರ್ಯದಲ್ಲಿ ಕರೆದುಕೊಂಡನು. ವ್ಯಾಸ, ವಾಲ್ಮೀಕಿರಂಥ ಮಹರ್ಷಿಗಳು, ಶುಕ್ರಾಚಾರ್ಯರಂಥ ಯೋಗಿಗಳು, ಉದ್ಧವ, ವಿದುರ, ಅಕ್ರೂರ, ಹನುಮಂತರಂಥ ಭಕ್ತರು ಅನೇಕ ಕ್ಷೇತ್ರಗಳಲ್ಲಿ ಇಂದಿನ ಕಲಿಯುಗದಲ್ಲಿ ಜನ್ಮ ತಾಳಿದರು. 200 ವರ್ಷಗಳ ಹಿಂದೆ ಭಗವಂತನೊಂದಿಗೆ ಅವತರಿಸಿದ ಭಕ್ತರೆಲ್ಲರೂ ಸಂತರು ಎಂಬ ಶ್ರೇಷ್ಠವಾದ ಗೌರವಕ್ಕೆ ಪಾತ್ರರಾಗಿ ತಮ್ಮ ಪ್ರಾಣವನ್ನು ಪಣಕ್ಕೆ ಹಚ್ಚಿ ಈ ಭಕ್ತಿ ಮಾರ್ಗದಲ್ಲಿ ನಿಷ್ಠೆಯಿಂದ ಮುನ್ನಡೆದರು. ಆ ಕಾಲದಲ್ಲಿ ಅವರೆಲ್ಲರೂ ಕಷ್ಟಪಟ್ಟು ಕಟ್ಟಿದ ಭಕ್ತಿಪಂಥ ಇಂದಿನವರೆಗೂ ಭರತ ಭೂಮಿಯಲ್ಲಿ ಬೆಳಗುತ್ತಿದೆ. ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡೆವ ಮಾನವರೆಲ್ಲನ್ನೆಲ್ಲ ಧನ್ಯರನ್ನಾಗಿ ಮಾಡುತ್ತಿದೆ. ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡೆವ ಮಾನವರನ್ನೆಲ್ಲ ಧನ್ಯರನ್ನಾಗಿ ಮಾಡುತ್ತಿದೆ. ಗಂಗಾ ಸ್ನಾನದಿಂದ ಎಂಥ ಪಾಪಿಗಳಾದರೂ ಪಾವನರಾಗುವಂತೆ ಭಕ್ತಿ ಮಾರ್ಗದಲ್ಲಿ ಬಂದು ಸತ್ಸಂಗದಲ್ಲಿ ಬೆರೆತು ಭಗವನ್ನಾಮದಲ್ಲಿ ಮುಳುಗಿದವರು ಯಾರೇ ಆಗಲಿ ಅವರು ಮುಕ್ತರಾಗುತ್ತಾರೆ, ಮೋಕ್ಷ ಪಡೆಯುತ್ತಾರೆ, ಅವರು ಆತ್ಮಜ್ಞಾನಿಗಳಾಗುತ್ತಾರೆ, ಬ್ರಹ್ಮಾನಂದ ಹೊಂದುತ್ತಾರೆ. ಭಗವಂತ ಎಲ್ಲ ಅವತಾರಗಳಲ್ಲಿ ದುಷ್ಟರ ದಮನ ಮಾಡಿ ಈ ಧರಣಿಯಲ್ಲಿ ಅಶಾಂತಿ, ಸೌಖ್ಯ, ಧರ್ಮ ಸಂಸ್ಥಾಪನೆ ಮಾಡಿದ್ದಾನೆ. ಭಗವಂತ ಎಲ್ಲ ಅವತಾರಗಳಲ್ಲಿ ದುಷ್ಟರ ದಮನ ಮಾಡಿ ಈ ಧರಣಿಯಲ್ಲಿ ಶಾಂತಿ, ಸೌಖ್ಯ, ಧರ್ಮ ಸ್ಥಾಪನೆ ಮಾಡಿದ್ದಾನೆ. ಆದರೆ ಭಕ್ತರೊಂದಿಗೆ ಜ್ಞಾನದೇವನಾಗಿ ಅವತರಿಸಿ ಬಂದು ಭಕ್ತಿಯಿಂದ ನಾಮಸ್ಮರಣ ಮಾಡುತ್ತಾ ಸತ್ಸಂಗದಲ್ಲಿ ಕಾಲ ಕಳೆಯುತ್ತಾ ಜನರು ಧನ್ಯರಾಗುತ್ತಾರೆ, ಜ್ಞಾನಿಗಳಾಗುತ್ತಾರೆ. ಭಕ್ತಿ, ಭಗವನ್ನಾಮ ಸ್ಮರಣೆಗಳಿಂದ ವಿಶ್ವವನ್ನೇ ಆನಂದಮಯಗೊಳಿಸಲು ಬರುತ್ತದೆ ಎಂದು ಸಾರಿ ಹೇಳಿದರು. ಈ ರೀತಿ ಮಾಡಿ ತೋರಿಸಿದನು. ಸಾವಿರಾರು ಗ್ರಂಥಗಳನ್ನು ಓದಿ ಜ್ಞಾನಿಗಳು ಯಾವ ಅಖಂಡಾನಂದವನ್ನು ಅನುಭವಿಸಲಿಲ್ಲವೋ, ಧ್ಯೇಯ ಮುಟ್ಟಲು ದೇಹದಂಡಿಸಿ ಯೋಗಿಗಳು ತಮ್ಮ ತನುವನ್ನು ಪ್ರಾಣಾಪಾಯ ಅಂಚಿಗೆ ತಂದರು. ಯಾವ ಸುಖ ಪಡೆಯಲು ಯೋಗಿಗಳಿಗೆ ಸಾಧ್ಯವಾಗಲಿಲ್ಲವೋ ಅಂತಹ ಆನಂದದ ಅನುಭವವು ಅಭಿಮಾನ ತೊರೆದು ಭಕ್ತಿಯಿಂದ ಕುಣಿವ ಸಾಮಾನ್ಯ ಜನರು ಕೂಡ ನಾಮಸ್ಮರಣ ಭಕ್ತಿಯಿಂದ ಪಡೆಯಲು ಸಾಧ್ಯವಿದೆ ಎಂದು ತೋರಿಸಿಕೊಟ್ಟರು. ಜ್ಞಾನದೇವನು ಹೆಸರಿಗೆ ತಕ್ಕಂತೆ ಜ್ಞಾನದೇವನೇ ಆಗಿದ್ದನು. 14ನೆಯ ವಯಸ್ಸಿನಲ್ಲಿಯೇ ಗೀತೆಯ ಭಾಷ್ಯ ಬರೆದು ಅದು ಜ್ಞಾನೇಶ್ವರಿ ಎಂದು ಪ್ರಸಿದ್ಧವಾಯಿತು.
ಅದರ ಮೊದಲಿನ ಹೆಸರು ಭಾವಾರ್ಥ ದೀಪಿಕಾ ಎಂದಿದ್ದಿತು. ಆದರೆ ಅದು ಬ್ರಹ್ಮ ಸಾಮ್ರಾಜ್ಞ ದೀಪಿಕಾ ಎಂಬುದನ್ನರಿತ ಜನರು ಅದನ್ನು ಜ್ಞಾನೇಶ್ವರಿ ಎಂದು ಕರೆದರು. ಈ ರೀತಿ ಜ್ಞಾನೇಶ್ವರಿಯ ಜ್ಞಾನಾಮೃತವನ್ನು ಸವಿದ ಭಕ್ತರು ಅವರನ್ನು ಅತ್ಯಂತ ಪ್ರೀತಿಯಿಂದ ಮಾವುಲಿ ತಾಯಿ ಎಂದು ಕರೆದಿದ್ದಾರೆ. ಅದರ ಸವಿಯನ್ನು ಭಕ್ತಿಯಿಂದ ಓದಿಯೇ ಸವಿಯಬೇಕು. ಇಂತಹ ಜ್ಞಾನ ಶಿರೋಮಣಿಯ ಆ ಗ್ರಂಥದ ಸವಿಯನ್ನು ನಿಜವಾಗಿ ಸವಿದವರು ಭಕ್ತ ಶಿರೋಮಣಿ ನಾಮದೇವರು. ಭಗವದ್ಗೀತೆಯನ್ನು ಜ್ಞಾನದೇವರು ವಿವರಿಸುವ ಆ ಸುಂದರ ಶೈಲಿಯನ್ನು ಕಂಡು ಅವರು ಭಾವಪರವಶರಾಗಿ ಒಂದು ಶ್ಲೋಕವನ್ನಾದರೂ ಅನುಭವಿಸಿರಿ ಎಂದು ಉದ್ಗಾರ ತೆಗೆದರು. ಇಂದು ಜ್ಞಾನೇಶ್ವರಿ ಗ್ರಂಥವೆಂದರೆ ಪಾಂಡುರಂಗನ ಭಕ್ತರ ಪಂಚಪ್ರಾಣವಾಗಿದೆ. ಬಹಿಣಾಬಾಯಿ ಎಂಬ ಭಕ್ತೆ ಕವಿಯಿತ್ರಿ ಹೀಗೆ ಹಾಡಿದ್ದಾಳೆ: ಜ್ಞಾನದೇವೇ ರಚಿಲಾಪಾಯ ಉಭಾರಿಲಾ ದೇವಾಲಯ. ಅಂದರೆ ಜ್ಞಾನದೇವನೇ ಅಡಿಪಾಯ, ಬುನಾದಿ ಹಾಕಿದನು, ದೇವಾಲಯವನ್ನು ಕಟ್ಟಿ ನಿಲ್ಲಿಸಿದನು. ಇಂತಹ ಮಹಾತ್ಮನ ಬಗ್ಗೆ 2 ಶಬ್ದ ತಿಳಿಯೋಣ. ವಿಠ್ಠಲ ಪಂತ ರುಕ್ಮಿಣಿ ಮಾತೆ ಎಂಬ ಪುಣ್ಯ ದಂಪತಿಗಳ ಉದರದಲ್ಲಿ ನಿವೃತ್ತಿ, ಜ್ಞಾನದೇವ, ಸೋಪಾನ, ಮುಕ್ತಾಬಾಯಿ ಎಂಬ 4 ಮಕ್ಕಳು ಹುಟ್ಟಿದರು. ಸದಾಶಿವನು ನಿವೃತ್ತಿಯಾಗಿ, ಮಹಾವಿಷ್ಣುವು ಜ್ಞಾನದೇವನಾಗಿ, ಬ್ರಹ್ಮನು ಸೋಪಾನನಾಗಿ, ಆದಿಶಕ್ತಿಯೇ ಮುಕ್ತಾಬಾಯಿಯಾಗಿ ಅವತಾರಗೈದರು. ನಾಮದೇವ, ಜನಾಬಾಯಿ ಮುಂತಾದವರು ಅವರನ್ನು ಮುಕ್ತಕಂಠದಿಂದ ಹೊಗಳಿದ್ದಾರೆ. ಇಂತಹ ಮಕ್ಕಳು ಬಾಲ್ಯದಲ್ಲಿ ಸನ್ಯಾಸಿಯ ಮಕ್ಕಳೆಂದು ಬ್ರಹ್ಮವೃಂದದಿಂದ ಬಹಿಷ್ಕಾರದಂಥ ಬ್ರಹ್ಮಾಸ್ತ್ರದ ಬಾಧೆಗೆ ಒಳಗಾಗಬೇಕಾಯಿತು. ವೀರನಿಗೆ ವೈರಿಗಳ ಕಾಟ ಇದ್ದೇ ಇರುವುದು ಎಂದು ಭಾವಿಸಿ ಆ ಚೈತನ್ಯದ ಚಿಂತಾಮಣಿಗಳು ಎಂದೂ ನಿರುತ್ಸಾಹಿಗಳಾಗಲಿಲ್ಲ, ನಿಸ್ತೇಜರಾಗಲಿಲ್ಲ. ತಾವು ಪಡೆದ ದಿವ್ಯ ಜ್ಞಾನದಿಂದ ಅಂದಿನ ಮಹಾನ್ ಪಂಡಿತರನ್ನು ಬೆರಗುಗೊಳಿಸಿದರು. ತಮ್ಮಲ್ಲಿದ್ದ ದೈವಿ ಶಕ್ತಿಯಿಂದ ಜ್ಞಾನದೇವನು ಕೋಣದ ಮುಖದಿಂದ ವೇದವನ್ನುಡಿಸಿದನು. ಅದನ್ನು ಕೇಳಿ 1400 ವರ್ಷ ವಯಸ್ಸಿನ ಹಠಯೋಗಿ ಸಿದ್ಧಪುರುಷ ಛಾಂಗದೇವನು ಅವರಿಗೆ ಶರಣು ಬಂದು ಮುಕ್ತಾಬಾಯಿಗೆ ಶಿಷ್ಯನಾದನು. ಗಹನೀನಾಥರಿಂದ ಬ್ರಹ್ಮಜ್ಞಾನ ಪಡೆದ ನಿವೃತ್ತಿನಾಥರು ತಮ್ಮ ಸಹೋದರರಿಗೆ ತಾವೇ ಗುರುಗಳಾಗಿ ಬ್ರಹ್ಮಜ್ಞಾನ ನೀಡಿದರು. ಜ್ಞಾನದೇವರು ಜ್ಞಾನ ಸೂರ್ಯರು ಯೋಗ ಮಾರ್ಗದಲ್ಲಿ ಉತ್ತಂಗ ಶಿಖರವನ್ನೇರಿದವರಾದರು. ಭಕ್ತಿ ಸಾಮ್ರಾಜ್ಯದ ಸಾಮ್ರಾಟರೇ ಆಗಿದ್ದರು. ಅವರು ಮಹಿಮೆಯನ್ನರಿತ ಮಹಾತ್ಮರು ಅವರನ್ನು ಮಹಾವಿಷ್ಣುವಿನ ಅವತಾರವೆಂದು ಮನದುಂಬಿ ಕೊಂಡಾಡಿದ್ದಾರೆ. ಆ ಮಹಾವಿಷ್ಣುವು ಶ್ರೀರಾಮನಾಗಿ ಶಸ್ತ್ರಧಾರಿಯಾಗಿ ರಾವಣ, ಕುಂಭಕರ್ಣಾದಿ ದುಷ್ಟರಾಕ್ಷಸರನ್ನು ಸಂಹಾರ ಮಾಡಿದರೆ, ಕೃಷ್ಣಾವತಾರದಲ್ಲಿ ಚಕ್ರಧಾರಿಯಾಗಿ ದ್ವಾಪರಯುಗದ ದುಷ್ಟರಾಕ್ಷಸರನ್ನು ದಮನ ಮಾಡಿದನು. ಮುಂದೆ ಕಲಿಯುಗದಲ್ಲಿ ಕಲುಷಿತವಾದ ಜನಸಾಮಾನ್ಯರ ಬದುಕಿಗೆ ಭಕ್ತಿಯ ಬೆಳಕನ್ನು ನೀಡಲು ಆ ಭಗವಂತನು ಜ್ಞಾನದೇವನಾಗಿ ಬಂದನು. ಭೂಲೋಕದಲ್ಲಿ ಭಕ್ತಿಯು ಸಾಗರವನ್ನೇ ನಿರ್ಮಿಸಿದನು. ಇಂದಿನವರೆಗೆ ರಾಜ ಮಹಾರಾಜರು, ಚಕ್ರವರ್ತಿಗಳು, ಇಂದ್ರನಂಥ ಸಾರ್ವಭೌಮರು ಅಸಂಖ್ಯರು ಆಗಿ ಹೋಗಿದ್ದಾರೆ. ಆದರೆ ಅವರಾರೂ ಈ ಭಕ್ತಿ ಸುಖ ಸಂಪದವನ್ನು ನೀಡಲು ಸಮರ್ಥರಾಗಲಿಲ್ಲ. ಆದರೆ ಈ ಸಂತರೆಂಬ ಶ್ರೀಮಂತರು ಜಗತ್ತಿನ ಜನರಿಗೆ ಭಕ್ತಿ ಮಾರ್ಗದ ಮೂಲಕ ಬ್ರಹ್ಮಾನಂದದ ಭಂಡಾರವನ್ನೇ ನೀಡಿಬಿಟ್ಟಿದ್ದಾರೆ. ಜ್ಞಾನದೇವರು ಜ್ಞಾನೇಶ್ವರಿ ರೂಪದ ಭಕ್ತಿ, ಜ್ಞಾನ, ಯೋಗ ಎಂಬ ತ್ರಿವೇಣಿ ಸಂಗಮನವನ್ನು ನಿರ್ಮಿಸಿ ಸಕಲರು ಸ್ನಾನ ಮಾಡಿ ಪುನೀತರಾಗುವಂತೆ, ಧನ್ಯರಾಗುವಂತೆ ಮಾಡಿದ್ದಾರೆ. ಸರ್ವ ಸಂಸಾರವನ್ನೇ ಸುಖಮಯವನ್ನಾಗಿ ಮಾಡುವೆ, 3 ಲೋಕಗಳನ್ನೆಲ್ಲ ಆನಂದದಿಂದ ತುಂಬಿಸುವೆ, ಅಲ್ಪ ಸಮಯದಲ್ಲಿ ಹೇಳಿದ ಅದ್ಭುತವಾದ ಆಧ್ಯಾತ್ಮ ಕ್ರಾಂತಿಯನ್ನೇ ಮಾಡಿದರು. ಇತಿ ಶ್ರೀ ತುಕಾರಾಮ ಚೈತನ್ಯ ಗ್ರಂಥ 1ನೇ ಅಧ್ಯಾಯ ಸಮಾಪ್ತಿ.